ಅಂಡ್ ಡ್ರೈವ್ ಕೇಸ್ನಲ್ಲಿ ನಟಿ ರಜಿತಾ ರಾಮ್ ಅರೆಸ್ಟ್ ಆಗಿದ್ದಾರೆ. ಮಲಯಾಳಂನ ನಟಿಯಾದಂತಹ ರಜಿತಾ ರಾಮ್ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ನಟಿ ಅರೆಸ್ಟ್ ಆಗಿದ್ದಾರೆ. ಕುಡಿದ ಮತ್ತಿನಲ್ಲಿ ಎರ್ರಾಬಿರ್ರಿ ಕಾರನ್ನ ಚಲಾಯಿಸಿದ್ದಾರಂತೆ ನಟಿ ರಜಿತಾ ರಾಮ್. ಕುಡಿದು ಕಾರನ್ನ ಓಡಿಸಿ ಸಿಕ್ಕ ವಾಹನಗಳಿಗೆಲ್ಲ ಡಿಕ್ಕಿ ಹೊಡಿತಾ ಹೋಗಿದ್ದಾರಂತೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಕೇರಳದ ತಿರುವನಂತಪುರಂನ ಎಂಸಿ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು. ಎಂಸಿ ರಸ್ತೆಯಲ್ಲಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡಿತಾ ಹೋಗಿದ್ದಾರಂತೆ ರಜಿತಾ ರಾಮ್. ಅಕ್ಟೋಬರ್ 3ರಂದು ಸಂಜೆ 7 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ರಜಿತಾ ರಾಮ್ ರಂಪಾಟದಿಂದ 2 ಗಂಟೆಗಳ ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಈ ಒಂದು ರಸ್ತೆ ಸಂಚಾರವನ್ನ ಸುಗಮಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನಟಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ನಟಿ ಆಲ್ಕೋಹಾಲ್ ತೆಗೆದುಕೊಂಡಿದ್ದಳು ಅನ್ನೋ ಅಂಶ ಪತ್ತೆಯಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ನಟಿಯನ್ನ ಬಂಧಿಸಿದ್ದಲ್ಲದೆ ನಂತರ ಸ್ಟೇಷನ್ ಬೇಲ್ ಮೇಲೆ ಪೊಲೀಸರೇ ಬಿಡುಗಡೆಗೊಳಿಸಿ ಕಳಿಸಿದ್ದಾರಂತೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ನಟಿ ರಜಿತಾ ರಾಮ್ ಅರೆಸ್ಟ್ ಆಗಿದ್ದು, ಕೇರಳದ ತಿರುವನಂತಪುರಂನ ಎನ್ಸಿ ರಸ್ತೆಯಲ್ಲೇ ಮನ ಬಂದಂತೆ ತಮ್ಮ ಕಾರನ್ನ ಚಲಾಯಿಸಿಕೊಂಡು ಹೋಗಿದಾರಂತೆ. ಸಿಕ್ಕ ವಾಹನಗಳಿಗೆಲ್ಲ ಡಿಕ್ಕಿ ಹೊಡಿತಾ ಹೋಗಿದಾರಂತೆ. ಮದ್ಯದ ಅಮಲಿನಲ್ಲಿದ್ದ ಅವರಿಗೆ ಏನೂ ಗೊತ್ತಾಗಿಲ್ಲ. ರಜಿತಾ ರಾಮ್ ನಂತರ ಪೊಲೀಸರು ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಅವರು ಕುಡಿದಿದ್ರು ಅಂತ ಅಂಶ ಪತ್ತೆಯಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ನಟಿಯನ್ನ ಬಂಧಿಸಿದ ಪೊಲೀಸರು ನಂತರ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆಗೊಳಿಸಿದ್ದಾರೆ. ಅಕ್ಟೋಬರ್ 3ರಂದು ಕೇರಳದ ತಿರುವನಂತಪುರಂನ ಎಂಸಿ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮದ್ಯ ಸೇವಿಸಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ಪೊಲೀಸರ ವಿರುದ್ಧವೇ ರಂಪಾಟ ನಡೆಸಿದ್ರಂತೆ ರಜಿತಾ ರಾಮ್. 2 ಗಂಟೆಗಳ ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈ ಒಂದು ಸಂಚಾರದ ಅಸ್ತವ್ಯಸ್ತವನ್ನ ಸುಗಮಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನಟಿಯನ್ನು ನಂತರ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆದರೆ ನಟಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಆಲ್ಕೋಹಾಲ್ ತೆಗೆದುಕೊಂಡಿರುವ ಅಂಶ ಪತ್ತೆಯಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ನಟಿಯನ್ನ ಪೊಲೀಸರು ಬಂಧಿಸಿದ್ದು ಕೂಡಲೇ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆಗೊಳಿಸಿದ್ದಾರಂತೆ ಪೊಲೀಸರು.